ಹಲೋ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲರಿಗೂ ರೋಸ್ ದಿಲ್ ಚಾನೆಲ್ಗೆ ಸ್ವಾಗತ. ಈಗ ಮಳೆಗಾಲ ಪ್ರಾರಂಭವಾಗಿದೆ. ಸೊ ಈಗ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಹಾಗೆ ಸಾಯಂಕಾಲದ ಕಾಫಿ ಜೊತೆ ತಿನ್ನಲು ಒಂದು ಸೀಸನಲ್ ಫ್ರೂಟ್ ಆದ ಹಲಸಿನ ಹಣ್ಣಿನ ತಿಂಡಿ, ಹಲಸಿನ ಹಣ್ಣಿನ ಗಾರ್ಯ ಹೇಗೆ ಮಾಡುವುದು ಅಂತ ನೋಡುವ ಬನ್ನಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ರೆಡಿ ಮಾಡುವ. ಹಲಸಿನ ಹಣ್ಣಿನ ಸಣ್ಣ ತುಂಡುಗಳು 1 ದೊಡ್ಡ ಕಪ್ಪಲ್ಲಿ, ತೆಂಗಿನ ತುರಿ 1 ಕಪ್ಪು, ದೋಸೆ ಅಕ್ಕಿ 1 ಲೋಟ ಅಂದ್ರೆ 1 ಕಪ್ಪು. ಅಕ್ಕಿಯನ್ನು ನೆನೆಸಬಾರ್ದು, ತೊಳೆದು ರುಬ್ಬಲು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಬೆಲ್ಲ 3/4 ಕಪ್ಪು, ಏಲಕ್ಕಿ 4ರಿಂದ 5 ಬಿಡಿಸಿಟ್ಟದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಎಣ್ಣೆ ಕರಿಯಲು ರೆಡಿ ಮಾಡಿ ಇಟ್ಕೋಬೇಕು. ಈಗ ಎಲ್ಲಾ ಪದಾರ್ಥಗಳನ್ನು ಒಟ್ಟಿಗೆ ಬೆರೆಸ್ಕೋಬೇಕು. ಯಾಕೆಂದ್ರೆ ಒಂದೊಂದನ್ನೇ ಬೇರೆ ಬೇರೆ ರುಬ್ಬಿ ಬೆರೆಸೋದಕ್ಕಿಂತ ಎಲ್ಲಾ ಪದಾರ್ಥಗಳನ್ನು ಬೆರೆಸಿ ರುಬ್ಬಿದ್ರೆ ಸುಲಭ ಆಗ್ತದೆ ನಮ್ಗೆ. ಅದಕ್ಕೋಸ್ಕರ ಎಲ್ಲ ತಗೊಂಡಂತ ಪದಾರ್ಥಗಳನ್ನು ನಾವು ಒಂದು ಬೌಲಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ರುಬ್ಬುವ. ಇದೆಲ್ಲ ಯಾವುದನ್ನು ನೆನೆಸ್ಲಿಕ್ಕಿಲ್ಲ, ಜಸ್ಟ್ ರೆಡಿ ಮಾಡೋದು, ಅವಾಗಲೇ ರುಬ್ಬೋದು. ಇದನ್ನ ಯಾವ್ದನ್ನ ನೆನೆ ಹಾಕ್ಲಿಕ್ಕೆ ಇಲ್ಲ, ಅಕ್ಕಿಯನ್ನಾಗ್ಲಿ ಯಾವ್ದನ್ನಾಗ್ಲಿ. ಯಾಕಂದ್ರೆ ಅದು ನೆನೆ ಹಾಕಿದ್ರೆ ಅಕ್ಕಿ ಎಲ್ಲ ನೀರಾಗ್ತದೆ. ಇದು ನಮ್ಗೆ ಸ್ವಲ್ಪ ದಪ್ಪಗೆ ಬೇಕಾಗ್ತದೆ ಹಿಟ್ಟು. ಅದಕ್ಕೋಸ್ಕರವಾಗಿ ನೆನೆ ಹಾಕ್ಬಾರ್ದು. ಅಕ್ಕಿ ತೊಳೆದು ಎಲ್ಲ ರೆಡಿ, ಇದನ್ನೆಲ್ಲ ಮಿಕ್ಸ್ ಮಾಡುದು, ಅವಾಗಲೇ ಜಾರಿಗೆ ಹಾಕಿ ರುಬ್ಬುದು. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಸೇರಿಸಬೇಕು. ಮಿಕ್ಸಿ ಜಾರಿಗೆ ಸೇರಿಸಿ ಚಳ ಮುಚ್ಚಿ ರುಬ್ಬಿ ತರುವ. ಇದನ್ನು ಗರಿಯಾಗಿ ರುಬ್ಬಬೇಕು. ಈ ತರ ನೋಡಿ, ಈ ತರ ಗರಿಯಾಗಿ ರುಬ್ಬಬೇಕು. ಯಾಕಂದ್ರೆ ಅದು ಕಾಯುವಾಗ ಅದರಲ್ಲಿ ಸ್ವಲ್ಪ ನಮಗೆ ಗರಿಯಾಗಿ ತಿನ್ಲಿಕ್ಕೆ ಸಿಗ್ತದೆ, ಚೆನ್ನಾಗಿರ್ತದೆ. ಈಗ ರುಬ್ಬಿ ಆಯ್ತು. ಇದನ್ನು ಒಂದು ಪಾತ್ರೆಗೆ ಸೇರಿಸಿ ಅದನ್ನು ನಾವು ಅರ್ಧ ಗಂಟೆ ಮುಚ್ಚಿಡ್ಬೇಕು. ಆಗ ಹಿಟ್ಟು ಸ್ವಲ್ಪ ಮೆತ್ತಗಾಗಿ ಅದು ನಮಗೆ ಗಾರ್ಯ ಮೆತ್ತನೆ ಬರ್ತದೆ. ಅರ್ಧ ಗಂಟೆ ಆಯ್ತು. ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸಿ ಸರಿ ಬಿಸಿ ಆಗೋ ತನಕ ಕಾಯಬೇಕು. ಮತ್ತೆ ಫ್ಲೇಮನ್ನು ಸ್ವಲ್ಪ ಸ್ಲೋ ಮಾಡಬೇಕು, ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಯಾಕಂದ್ರೆ ಈ ತರ ನೋಡಿ, ಎಣ್ಣೆ ಕಾಯ್ತಾ ಇರುವಾಗ, ಈ ತರ ಬಿಸಿ ಆಗುವಾಗ ಸ್ಪೂನಲ್ಲಿ ಒಂದೊಂದಾಗಿ ಹಿಟ್ಟನ್ನು ಮೆಲ್ಲಗೆ ಒಂದು ಮೀಡಿಯಂ ಸೈಜಲ್ಲಿ ರುಬ್ಬಿದ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡಬೇಕು. ಈ ತರ ಸ್ಟವ್ ಅನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಇಲ್ಲದಿದ್ರೆ ಒಮ್ಮೆಲೆ ಗಾರ್ಯ ಬೇಯುವ ಮುಂಚೆನೆ ಅದು ಡಾರ್ಕ್ ಕಲರ್ ಬರ್ತದೆ. ಹಲಸಿನ ಹಣ್ಣು ಮತ್ತೆ ವರ್ಷದಲ್ಲಿ ಒಂದೇ ಸಲ ಸೀಸನ್ ಇರೋದು. ಆ ಟೈಮಲ್ಲಿ ಮಾತ್ರ ಇದನ್ನೆಲ್ಲ ನಮಗೆ ಮಾಡ್ಲಿಕ್ಕೆ ಸಿಗ್ತದೆ, ಮಾಡ್ಲಿಕ್ಕೆ ಆಗೋದು. ಬೇರೆ ಸಮಯದಲ್ಲಿ ಹಲಸಿನ ಹಣ್ಣು ಸಿಗುದಿಲ್ಲ. ಈಗ ಮೇ ಇಂದ ಜೂನ್, ಜುಲೈ, ಆಗಸ್ಟ್ ತನಕ ಇರ್ತದೆ.
ಕಲರ್ ಬದಲಾಗುವಾಗ ಈಗಲೇ ಅಲ್ಲ, ಸ್ವಲ್ಪ ವೇಟ್ ಮಾಡಬೇಕು, ಅದೆಲ್ಲ ಒಡೆದು ಹೋಗ್ತದೆ. ಸ್ವಲ್ಪ ಬಣ್ಣ ಬದಲಾಗ್ತಾ ಬಂದಿದೆ. ಅವಾಗ ನಾವು ಅದನ್ನು ಮತ್ತೆ ಮಗ್ಚು ಹಾಕ್ಬೇಕಾಗ್ತದೆ. ಸ್ಪೂನಲ್ಲಿ ಅದನ್ನು ಮುಚ್ಚಬೇಕು ನಿಧಾನಕ್ಕೆ. ಒಳ್ಳೆ ಉಬ್ಬಿದೆ. ಇದು ಕಾದ ಮೇಲೆ ಸಹ ಕಂದು ಬಣ್ಣ ಬರುವ ತನಕ ಇದನ್ನು ಕಾಯಿಸಬೇಕು. ಕಾಯಿಸಿದ ಮೇಲೆ ಡೈರೆಕ್ಟ್ ಪ್ಲೇಟಿಗೆ ಹಾಕಬಾರ್ದು, ಟಿಶ್ಯೂ ಪೇಪರ್ ಮೇಲೆ ಅದನ್ನು ಬಿಡಿಸಿ ಹಾಕಬೇಕು. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತದೆ. ನಾವು ತೆಗೆಯುವಾಗ ಟಿಶ್ಯೂ ಪೇಪರ್ ಎಲ್ಲ ಎಣ್ಣೆಯನ್ನು ಹೀರ್ಕೊಳ್ತದೆ. ಈ ತರ ಮುಚ್ಚುತ್ತಾ ಇರ್ಬೇಕು. ನಾವು ಕಂದು ಬಣ್ಣ ಬರುವ ತನಕ ಮುಚ್ಚುತ್ತಾ ಇರ್ಬೇಕು. ಒಂದು 4-5 ನಿಮಿಷ ಬೇಕಾಗ್ತದೆ ಕಾಯಲಿಕ್ಕೆ. ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕುವ. ಈಗ ಕಂದು ಬಣ್ಣ ಬಂದಿದೆ. ಸೊ ವೀಕ್ಷಕರೇ, ರುಚಿಕರವಾದ ಗಾರ್ಯ और ಮುಳ್ಕ ಸವಿಯಲು ಸಿದ್ಧವಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ಗೆ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.